ಈ ವಿಡಿಯೋದಲ್ಲಿ ಆಗಸ್ಟ್ 8ರಿಂದ 14ರ ತನಕ OTTಯಲ್ಲಿ ರಿಲೀಸ್ ಆಗಿರೋ ಕನ್ನಡ, ತಮಿಳು, ಮಲಯಾಳಂ, ತೆಲುಗು ಮತ್ತು ಹಿಂದಿ ಸಿನಿಮಾಗಳ ಬಗ್ಗೆ ಹೇಳ್ತಿದೀವಿ. OTTಗೆ ಬಂದಿರೋ ಇಂಗ್ಲಿಷ್ ಸಿನಿಮಾಗಳ ಲಿಸ್ಟ್ ಬೇಕು ಅಂದ್ರೆ ಕಮೆಂಟ್ ಮಾಡಿ. ಬನ್ನಿ ಈ ವಾರ ಯಾವ್ಯಾವ ಸಿನಿಮಾ OTTಗೆ ಬಂದಿದೆ ನೋಡೋಣ. ಹಾರರ್ ಮೂವೀಸ್ ನ ಇಷ್ಟಪಡೋರಿಗೆ ಮಲಯಾಳಂನಿಂದ ಒಂದು ಹೊಸ ಸೂಪರ್ ನ್ಯಾಚುರಲ್ ಹಾರರ್ ಥ್ರಿಲ್ಲರ್ ಮೂವಿ ಬಂದಿದೆ. ಆರ್ಯನಾಟು ಎಸ್ಟೇಟ್ ನಲ್ಲಿ ನಡೆದ ಒಂದು ಬ್ರೂಟಲ್ ಮರ್ಡರ್ ನಂತರ ಸ್ಕಿಜೋಫ್ರೇಮಿಯಾದಿಂದ ಬಳಲುವ IT ಪ್ರೊಫೆಷನಲ್ ನಿರಂಜನ್ ತನ್ನ ಪೂರ್ವಜರ ಮ್ಯಾನ್ಷನ್ಗೆ ವಾಪಸ್ ಬರ್ತಾನೆ. ಅಲ್ಲಿ ಆತನಿಗೆ ಒಂದು ಪುರಾತನ ಶಾಪ ಹಾಗೂ ವಿಂಟೇಜ್ ಡಾಲ್ ನಲ್ಲಿ ಅಡಗಿರುವ ಒಂದು ವೆಂಜ್ಫುಲ್ ಯಕ್ಷಿಣಿನ ರಹಸ್ಯ ಗೊತ್ತಾಗುತ್ತೆ. ಆ ಕೆಟ್ಟ ಶಕ್ತಿ ಆಕಸ್ಮಿಕವಾಗಿ ರಿಲೀಸ್ ಆಗಿರೋದ್ರಿಂದ ಎಸ್ಟೇಟ್ ನಲ್ಲಿ ಪ್ರತಿಯೊಬ್ಬರ ಪ್ರಾಣಕ್ಕೂ ದೊಡ್ಡ ಡೇಂಜರ್ ಎದುರಾಗುತ್ತೆ. ಈ ಭಯಾನಕ ಯಕ್ಷಿಣಿಯಿಂದ ನಿರಂಜನ್ ಮತ್ತು ಉಳಿದವರು ಹೇಗೆ ಬದುಕುಳಿಯುತ್ತಾರೆ ಅನ್ನೋದೇ ಈ ರೋಮ್ಯಾಂಚಿಕ ಥ್ರಿಲ್ಲರ್ ಸಿನಿಮಾದ ಕಥೆ. ಸಿನಿಮಾದ ಹೆಸರು ಆರೋಪಿ. ಮಲಯಾಳಂ, ತಮಿಳ್ ಮತ್ತು ಹಿಂದಿಯಲ್ಲಿ ನೀವು ಈ ಸಿನಿಮಾವನ್ನ ಅಮೆಜಾನ್ ಪ್ರೈಮ್ ವಿಡಿಯೋ, ಲಯನ್ಸ್ ಗೇಟ್ ಪ್ಲೇ ಮತ್ತು ಮನೋರಮಾ ಮ್ಯಾಕ್ಸ್ ನಲ್ಲಿ ನೋಡಬಹುದು. 26/11 ಮುಂಬೈ ಟೆರರ್ ಅಟ್ಯಾಕ್ ಟೈಮ್ ನಲ್ಲಿ ಕಮಾ ಆಸ್ಪತ್ರೆಯಲ್ಲಿ ನಡೆದ ನೈಜ ಘಟನೆಗಳ ಆಧಾರಿತ ಹಿಸ್ಟಾರಿಕಲ್ ಡ್ರಾಮಾ ಥ್ರಿಲ್ಲರ್ ಮೂವಿ ಇದು. ಕಮಾ ಮತ್ತು ಅಲ್ಬ್ಲೇಸ್ ಆಸ್ಪತ್ರೆಯಲ್ಲಿ ಸಿಲುಕಿದ 400ಕ್ಕೂ ಹೆಚ್ಚು ರೋಗಿಗಳ ಪ್ರಾಣ ಉಳಿಸಲು ಸಾಮಾನ್ಯ ನರ್ಸ್ಗಳು ಮತ್ತು ಮೆಡಿಕಲ್ ಸ್ಟಾಫ್ ತೋರಿಸಿದ ಎಕ್ಸ್ಟ್ರಾರ್ಡಿನರಿ ಕರೇಜ್ ಈ ಸಿನಿಮಾದ ಮೇನ್ ಪ್ಲಾಟ್. ಭಯಾನಕ ಕ್ರೈಸಿಸ್ ಕಂಡೀಷನ್ ನಲ್ಲಿ ಬಾಗಿಲುಗಳನ್ನ ಬ್ಯಾರಿಕೇಡ್ ಮಾಡಿ ಪೇಷಂಟ್ಸ್ ನ ಸೇಫ್ ಆಗಿ ಹೈಡ್ ಮಾಡಿ ಇವರು ನಡೆಸುವ ಹೋರಾಟ ಮೈ ಜುಮ್ ಅನ್ಸುತ್ತೆ. ಕಂಗನಾ ರಣಾವತ್, ಗೀತಾ ಮಾಧವ್ ಗಂಧಾರೆ ಪಾತ್ರದಲ್ಲಿ ಲೀಡ್ ರೋಲ್ ನಲ್ಲಿ ಕಾಣಿಸಿಕೊಂಡು ಆ ಅನ್ಸಂಗ್ ಹೀರೋಸ್ ಸಾಹಸವನ್ನ ತೆರೆ ಮೇಲೆ ತಂದಿದ್ದಾರೆ. ಸಿನಿಮಾದ ಹೆಸರು ಭಾರತ ಭಾಗ್ಯ ವಿಧಾತ. ಜೂನ್ 12ರಂದು ಥಿಯೇಟ್ರಿಕಲ್ ಅಲ್ಲಿ ರಿಲೀಸ್ ಆಗಿದ್ದ ಈ ಸಿನಿಮಾ ಸದ್ಯಕ್ಕೆ ZEE5 OTTಯಲ್ಲಿ ಪ್ರೀಮಿಯರ್ ಆಗ್ತಿದೆ. ಮಿಸ್ ಮಾಡದೆ ನೋಡಿ. 1995ರ ಹಿನ್ನೆಲೆಯಲ್ಲಿ ಆನಾಕೊಳ್ಳಿ ಕಾಡಂಚಿನ ಗ್ರಾಮದಲ್ಲಿ ನಡೆಯುವ ಬ್ರೂಟಲ್ ಐವರಿ ಕಾರ್ಟೆಲ್ ವಾರ್ ಮತ್ತು ಇಲ್ಲೀಗಲ್ ಪೋಚಿಂಗ್ ಕಥೆ ಇದು. ಮಾರಿ ಎಂಬ ಕ್ರಿಮಿನಲ್ ರಕ್ಷಕನಂತೆ ಎಂಟ್ರಿ ಕೊಟ್ಟು ಟೆರರ್ ಆಗಿ ಬದಲಾಗ್ತಾನೆ ಹಾಗೂ ಎಡ್ಡಿ ಜೊತೆ ಬ್ಲಡಿ ಟರ್ಫ್ ವಾರ್ ಶುರುವಾಗುತ್ತೆ. ಈ ಕ್ರಿಮಿನಲ್ ಎಂಪೈರ್ ಅನ್ನ ಒಳಗಿನಿಂದಲೇ ನಾಶ ಮಾಡಲು ಹೀರೋ ಆಂಟನಿ ಅಂಡರ್ ಕವರ್ ಮಿಷನ್ ಮೇಲೆ ಮಾರಿಯ ಇನ್ನರ್ ಸರ್ಕಲ್ ಸೇರ್ಕೊಳ್ತಾನೆ. ಕಾಡಿನ ಹಿನ್ನೆಲೆಯಲ್ಲಿ ನಡೆಯುವ ಈ ಹೈ ಸ್ಕೇಲ್ ಆಕ್ಷನ್ ಮತ್ತು ಸರ್ವೈವಲ್ ಡ್ರಾಮಾ ಈ ಸಿನಿಮಾದ ಮೇನ್ ಪ್ಲಾಟ್. ಸಿನಿಮಾದ ಹೆಸರು ಕಾಟಲನ್. ಈ ಮಲಯಾಳಂ ಸಿನಿಮಾವನ್ನ ನೀವು ಈಗ ಮನೋರಮಾ ಮ್ಯಾಕ್ಸ್ ನಲ್ಲಿ ನೋಡಬಹುದು. ಕುನಾಲ್ ಮತ್ತು ದಿಯಾ ಲವ್ ಸ್ಟೋರಿ ಮಸ್ತಾಗಿ ಸಾಕ್ತಿತ್ತು. ಆದ್ರೆ ಟ್ರಿಪ್ ನಲ್ಲಿ ದಿಯಾ ಮಾಡಿದ ಒಂದೇ ಒಂದು ಸಣ್ಣ ತರ್ಲೆ ಪರೀಕ್ಷೆ ಇಡೀ ಕಥೆಯನ್ನೇ ಬುಡಮೇಲ್ ಮಾಡ್ತು. ತಮ್ಮ ಸಂಬಂಧನ ಟೆಸ್ಟ್ ಮಾಡೋಕೆ ಗೆಳತಿ ಆಲಿಯನ್ನ ಕುನಾಲ್ ಹಿಂದೆ ಬಿಟ್ರೆ ಆಲಿಯೇ ನಿಜವಾಗಿ ಕುನಾಲ್ ಪ್ರೀತಿಯಲ್ಲಿ ಬಿದ್ದು ಬೆಂಕಿ ಇಟ್ಬಿಡ್ತಾಳೆ. ಮುಂದೆ ಇಂಡಿಯಾದಲ್ಲಿ ಮದುವೆ ಹತ್ತಿರವಾಗ್ತಿದ್ದಂತೆ ಲವ್, ಡೌಟು ಮತ್ತು ದೊಡ್ಡ ಹೈ ಡ್ರಾಮಾ ಶುರು. ಆಲಿಯ ಗ್ಲಾಮರ್ ಮತ್ತು ಮಸ್ತ್ ಮಾತುಗಳಿಗೆ ಕುನಾಲ್ ಮರಳಾಗ್ತಾನ ಅಥವಾ ವರ್ಷಗಳ ನಂಬಿಕೆಯ ದಿಯಾ ಕೈ ಹಿಡಿತಾನ? ಈ ಟ್ವಿಸ್ಟ್ ಅಂಡ್ ಟರ್ನ್ಸ್ ತುಂಬಿರೋ ಕಂಪ್ಲೀಟ್ ಕತೆ ತಿಳಿಬೇಕಾ? ಸಿನಿಮಾದ ಹೆಸರು ಕಾಕ್ಟೈಲ್ 2. ನೆಟ್ಫ್ಲಿಕ್ಸ್ ನಲ್ಲಿ ನೀವು ಈ ಸಿನಿಮಾವನ್ನ ನೋಡಬಹುದು. ಆಕ್ಸಿಡೆಂಟ್ ಆದ್ಮೇಲೆ ಇತ್ತೀಚಿನ ನೆನಪುಗಳೆಲ್ಲ ಮರ್ತು ಹೋಗಿ ಪ್ರೆಸೆಂಟ್ ಗರ್ಲ್ ಫ್ರೆಂಡ್ ನ ಬಿಟ್ಟು ಎಕ್ಸ್ ಗರ್ಲ್ ಫ್ರೆಂಡ್ ನೇ ಪ್ರೀತಿಸ್ತೀನಿ ಅನ್ಕೊಂಡ್ರೆ ಹೇಗಿರುತ್ತೆ? ಜೈಪುರ್ನಲ್ಲಿ ಒಬ್ಬ ಗಾರ್ಡೆಡ್ ಶೆಫ್ ಆಗಿರುವ ಶಿವ ಹಳೆಯ ಬ್ರೇಕಪ್ ನೋವಿನಿಂದ ಹೊರಬಂದು IT ಪ್ರೊಫೆಷನಲ್ ಸಾಧನಾ ಜೊತೆ ಲೈಫ್ ಲೀಡ್ ಮಾಡ್ತಿರ್ತಾನೆ. ಆದ್ರೆ ಅನಿರೀಕ್ಷಿತ ರೋಡ್ ಆಕ್ಸಿಡೆಂಟ್ ಒಂದರಲ್ಲಿ ಶಿವನ ರೀಸೆಂಟ್ ಮೆಮೊರೀಸ್ ಎಲ್ಲವೂ ಕಂಪ್ಲೀಟ್ ಆಗಿ ವಾಶ್ ಔಟ್ ಆಗುತ್ತೆ. ಆಸ್ಪತ್ರೆಯಿಂದ ಎಚ್ಚೆತ್ತಾಗ ತಾನು ಇನ್ನು ಹಳೆಯ ಲವ್ವರ್ ಸಾಹಿತ್ಯಳನ್ನ ಪ್ರೀತಿಸಿದೀನಿ ಎಂದು ನಂಬಿ ಸಾಧನಗಳನ್ನೇ ಕಂಪ್ಲೀಟ್ ಆಗಿ ಮರ್ತು ಬಿಡ್ತಾನೆ. ಈ ಅಮ್ನೇಷಿಯಾದ ಪ್ರಾಬ್ಲಮ್ ಇಂದ ಇವರ ನಡುವೆ ಕ್ರಿಯೇಟ್ ಆಗುವ ಆಕ್ವರ್ಡ್ ಸಿಚುವೇಶನ್ ಮತ್ತು ಫನ್ ರಾಮ್ ಕಾಮ್ ಟ್ವಿಸ್ಟ್ ಗಳು ಈ ಸಿನಿಮಾದ ಮೇನ್ ಹೈಲೈಟ್. ಸಿನಿಮಾದ ಹೆಸರು ಹಾರ್ಟಿನ್. ಆಗಸ್ಟ್ 14ರಿಂದ ಅಮೆಜಾನ್ ಪ್ರೈಮ್ ವಿಡಿಯೋದಲ್ಲಿ ಸ್ಟ್ರೀಮ್ ಆಗ್ತಿರೋ ಈ ಎಂಟರ್ಟೈನಿಂಗ್ ಮೂವಿನ ಮಿಸ್ ಮಾಡದೆ ನೋಡಿ. ಸಂಜಯ್ ದತ್ ಅವರ ಹೊಸ ಪೊಲಿಟಿಕಲ್ ಡ್ರಾಮಾ ಇದು. ಪ್ರೊಫೆಸರ್ ಗೋಪಾಲ್ ನಾಡ್ಕರ್ಣಿ ಒಬ್ಬ ಪ್ರಿನ್ಸಿಪಲ್ಡ್ ಅಕಾಡೆಮಿಕ್ ಆಗಿದ್ದು ಕಾಲೇಜಿನಲ್ಲಿ ಸಿದ್ಧಾಂತ ಮತ್ತು ಮೌಲ್ಯಗಳಿಗೆ ಹೆಚ್ಚು ಬೆಲೆ ಕೊಡ್ತಿರ್ತಾರೆ. ಅವರ ಬ್ರಿಲಿಯಂಟ್ ಸ್ಟೂಡೆಂಟ್ ವಿಕ್ಕಿ ಹೆಗ್ಡೆ RSS ಇತಿಹಾಸದ ಕುರಿತಾದ ರಿಸರ್ಚ್ ಥೀಸಿಸ್ ಅನ್ನ ಸಬ್ಮಿಟ್ ಮಾಡ್ತಾನೆ. ಪ್ರೊಫೆಸರ್ ಅದರಲ್ಲಿ ಬಯಾಸ್ ಇದೆ ಅಂತ ರಿಜೆಕ್ಟ್ ಮಾಡಿದಾಗ ಈ ಕ್ಲಾಸ್ ರೂಮ್ ಡಿಸ್ಅಗ್ರಿಮೆಂಟ್ ದೊಡ್ಡದಾಗಿ ಸ್ಫೋಟಗೊಂಡು ಮಾಧ್ಯಮಗಳ ಗಮನ ಸೆಳೆಯುತ್ತೆ. ಐಡಿಯಾಲಜಿ ಮತ್ತು ಇನ್ಸ್ಟಿಟ್ಯೂಷನಲ್ ಬಯಾಸ್ ನಡುವಿನ ಈ ಹೈ ವೋಲ್ಟೇಜ್ ಪೊಲಿಟಿಕಲ್ ಕಾನ್ಫ್ಲಿಕ್ಟ್ ಈ ಸಿನಿಮಾದ ಮೇನ್ ಹೈಲೈಟ್. ಸಿನಿಮಾದ ಹೆಸರು ಆಕ್ರಿ ಸವಾಲ್. ಕಮರ್ಷಿಯಲ್ ಮಸಾಲಾ ಇಲ್ಲದೆ ಹಾರ್ಡ್ ಹಿಟ್ಟಿಂಗ್ ಡಿಬೇಟ್ಸ್ ತೋರಿಸುವ ಈ ಮೂವಿಗೆ IMDbಯಲ್ಲಿ 6.3 ಔಟ್ ಆಫ್ 10 ಹಾಗೂ ಕ್ರಿಟಿಕ್ಸ್ ಕಡೆಯಿಂದ 3.5 ಔಟ್ ಆಫ್ 5 ಸ್ಟಾರಿಂಗ್ ಸಿಕ್ಕಿದೆ. ಹಿಂದಿಯಲ್ಲಿ ನೀವು ಸಿನಿಮಾವನ್ನ ಲಯನ್ಸ್ ಗೇಟ್ ಪ್ಲೇ ನಲ್ಲಿ ನೋಡಬಹುದು. ವರ್ಕ್ ಫ್ರಮ್ ಹೋಮ್ ಮಾಡೋ ಮಜಾನೇ ಬೇರೆ ಅಲ್ವಾ? ಆದ್ರೆ ಪ್ರೊಫೆಷನಲ್ ಮೀಟಿಂಗ್ಸ್ ಮಧ್ಯೆ ಫ್ಯಾಮಿಲಿ ರಾಧ ಅಂತ ಶುರುವಾದ್ರೆ ಹೇಗಿರುತ್ತೆ? ಇದನ್ನ ತಿಳ್ಕೋಬೇಕಾ? ಈ ತೆಲುಗು ರಾಮ್ ಕಾಮ್ ಮೂವಿ ನೋಡಿ. ವರ್ಕ್ ಫ್ರಮ್ ಹೋಮ್ ಲೈಫೇ ಬೆಸ್ಟ್ ಅನ್ಕೊಳ್ಳುವ ಅರವಿಂದ್ ರೂರಲ್ ಹಾಗೂ ಅರ್ಬನ್ ಬ್ಯಾಕ್ಡ್ರಾಪ್ ನಿಂದ ತನ್ನ ಆಫೀಸ್ಗೆ ಕೆಲಸ ಶುರು ಮಾಡ್ತಾನೆ. ಆದ್ರೆ ಆಫೀಸ್ ಪ್ರಾಜೆಕ್ಟ್ ಮತ್ತು ಕೆಯೋಟಿಕ್ ಫ್ಯಾಮಿಲಿ ಸಿಚುವೇಶನ್ ಎರಡು ಒಟ್ಟಿಗೆ ಬಂದಾಗ ಸಿಕ್ಕಾಪಟ್ಟೆ ಕಾಮಿಡಿ ಗೊಂದಲಗಳು ಕ್ರಿಯೇಟ್ ಆಗ್ತವೆ.
ಪ್ರೊಫೆಷನಲ್ ಡ್ಯೂಟೀಸ್ ಮತ್ತು ಲೋಕಲ್ ಪ್ರಾಬ್ಲಮ್ಸ್ ನಡುವೆ ಸಿಲುಕಿ ಅರವಿಂದ್ ಪಡೋ ಕಷ್ಟಗಳು ನಗು ತರಿಸ್ತವೆ. ವರ್ಕ್ ಪ್ರೆಷರ್ ಹಾಗೂ ಫ್ಯಾಮಿಲಿ ಡ್ರಾಮಾ ನಡುವಿನ ಈ ಮಜವಾದ ಜುಗಲ್ಬಂದಿ ಈ ಸಿನಿಮಾದ ಮೇನ್ ಹೈಲೈಟ್. ಸಿನಿಮಾದ ಹೆಸರು ಮಿಸ್ಟರ್ ವರ್ಕ್ ಫ್ರಮ್ ಹೋಮ್. ಈ ತೆಲುಗು ಸಿನಿಮಾವನ್ನ ನೀವು ಸನ್ ನೆಕ್ಸ್ಟ್ ನಲ್ಲಿ ನೋಡಬಹುದು. ಜಗಪತಿ ಬಾಬು ಅವರ ಹೊಸ ಸೈಕಲಾಜಿಕಲ್ ಥ್ರಿಲ್ಲರ್ ತೆಲುಗು ಮೂವಿ ಇದು. ಡಾಕ್ಟರ್ ಯೋಗಿ ಮತ್ತು ಪ್ರಿಯಾ ತಮ್ಮ ಫ್ಯಾಮಿಲಿ ಜೊತೆ ಹ್ಯಾಪಿ ಲೈಫ್ ನ ಲೀಡ್ ಮಾಡ್ತಿರ್ತಾರೆ. ಇವರ ಲೈಫ್ಗೆ ರೋಡ್ ಆಕ್ಸಿಡೆಂಟ್ ನಲ್ಲಿ ಗಾಯಗೊಂಡ ಅಮುದ ಅನಿರೀಕ್ಷಿತವಾಗಿ ಎಂಟ್ರಿ ಕೊಡ್ತಾಳೆ. ಆ ಹುಡುಗಿಯ ಸಿಂಪಲ್ ಅಡ್ಮಿರೇಷನ್ ನಿಧಾನವಾಗಿ ಡಾರ್ಕ್ ಮತ್ತು ಡೇಂಜರಸ್ ಸೈಕಾಲಜಿಕಲ್ ಅಬ್ಸೆಷನ್ ಆಗಿ ಬದಲಾಗುತ್ತೆ. ಪ್ರೀತಿ, ಹೆವಿ ಅಟ್ಯಾಚ್ಮೆಂಟ್ ಮತ್ತು ಮ್ಯಾಡ್ನೆಸ್ ನಡುವೆ ತಿಕ್ಕಾಟವೇ ಈ ಸಿನಿಮಾದ ಮೇನ್ ಪ್ಲಾಟ್. ಸಿನಿಮಾದ ಹೆಸರು ವಡಾಲ. ಥಿಯೇಟರ್ ನಲ್ಲಿ ಮಿಸ್ ಮಾಡ್ಕೊಂಡವರು ಸಡನ್ ಆಗಿ ಅಮೆಜಾನ್ ಪ್ರೈಮ್ ವಿಡಿಯೋದಲ್ಲಿ ಸ್ಟ್ರೀಮಿಂಗ್ ಆಗ್ತಿರೋ ಈ ಮೂವಿನ ಈಗಲೇ ನೋಡಬಹುದು. ಇದೊಂದು ಹಾರ್ಟ್ ಟಚಿಂಗ್ ರೊಮ್ಯಾಂಟಿಕಲ್ ಮ್ಯೂಸಿಕಲ್ ಸಿನಿಮಾ. ಕತೆ ಎರಡು ಹೃದಯಗಳ ಪ್ರೇಮ ಕಥೆಯ ಸುತ್ತ ಸುತ್ತುತ್ತೆ. ಅನಿರೀಕ್ಷಿತ ಟ್ವಿಸ್ಟ್ ಮತ್ತು ಟರ್ನ್ಸ್ ನಿಂದ ಈ ಜೋಡಿ ದೂರವಾಗಬೇಕಾದ ಪರಿಸ್ಥಿತಿ ಬರುತ್ತೆ. ಅಲ್ಲಿಂದ ಶುರುವಾಗುತ್ತೆ ಒಂದು ಭಾವುಕ ಪಯಣ. ಪ್ರೀತಿಯಲ್ಲಿ ಬರುವ ನೋವು, ಕಷ್ಟಗಳು ಮತ್ತು ಎಮೋಷನಲ್ ಡಿಸ್ಟೆನ್ಸ್ ಅನ್ನ ಈ ಸಿನಿಮಾ ತುಂಬಾ ಸೂಕ್ಷ್ಮವಾಗಿ ತೋರಿಸಿದೆ. ಕೊನೆಗೆ ಇವರು ಮತ್ತೆ ಒಂದಾಗ್ತಾರ ಅನ್ನೋದೇ ಈ ಕಥೆಯ ಬ್ಯೂಟಿಫುಲ್ ಎಮೋಷನಲ್ ಕ್ಲೈಮ್ಯಾಕ್ಸ್. ಈ ಸಿನಿಮಾದ ಹೆಸರು ನಿಜಮೇ ರುಜುವಾಯಿಂದಿ. ತೆಲುಗಿನ ಕ್ಯೂಟ್ ಲವ್ ಸ್ಟೋರಿನ ನೀವು ETV ವಿನ್ ಪ್ಲಾಟ್ಫಾರ್ಮ್ ನಲ್ಲಿ ನೋಡಬಹುದು, ಸೊ ಡೋಂಟ್ ಮಿಸ್. ರೌಡಿಸಂ ಬಿಟ್ಟು ಹೊಸ ಬಾಳು ಕಟ್ಟಿಕೊಳ್ಳಲು ನಿರ್ಧರಿಸೋ ಹೀರೋ ಜೈ ಆಸ್ಪತ್ರೆಯಲ್ಲಿ ಪರಿಚಯವಾಗುವ ಜನನಿಯ ಪ್ರೀತಿಸಿ ಮದುವೆ ಆಗ್ತಾನೆ. ನಂತರ ಮಂಗಳೂರಿನಲ್ಲಿ ತಮ್ಮ ಮಗುವಿನೊಂದಿಗೆ ಇವರು ನೆಮ್ಮದಿಯ ಜೀವನವನ್ನ ನಡೆಸ್ತಿರುವಾಗ್ಲೇನೆ ಹಳೆಯ ಶತ್ರುವಿನ ಸಂಚಿನಿಂದ ಹೆಂಡತಿಗೆ HIV ಸೋಂಕು ತಗಲುತ್ತೆ. ದಿಢೀರೆದುರು ಆಗುವ ಈ ಆಘಾತದಿಂದ ಪತ್ನಿಯ ಬದುಕನ್ನು ಉಳಿಸಲು ಮತ್ತು ಆಕೆಗೆ ಬೆಂಬಲವಾಗಿ ನಿಲ್ಲಲು ಜೈ ಹೋರಾಟ ಆರಂಭಿಸ್ತಾನೆ. ತನ್ನ ಸಂಸಾರವನ್ನು ನಾಶ ಮಾಡಿದ ಆ ಅನಾಮಧೇಯ ಶತ್ರುವನ್ನ ಹುಡುಕಿ ಜೈ ಹೇಗೆ ಸೇಡು ತೀರಿಸಿಕೊಳ್ತಾನೆ ಅನ್ನೋದೇ ಈ ಚಿತ್ರದ ಕತೆ. ಸಿನಿಮಾದಲ್ಲಿ ವಸಿಷ್ಠ ಸಿಂಹ ಅವರ ಪವರ್ಫುಲ್ ಆಕ್ಟಿಂಗ್ ಮತ್ತು ಎಮೋಷನಲ್ ಮೆಸೇಜ್ ಇಷ್ಟ ಆಗುತ್ತೆ. ನೀವೇನಾದ್ರೂ ಫ್ಯಾಮಿಲಿ ಜೊತೆ ಒಂದು ಎಮೋಷನಲ್ ಡ್ರಾಮಾ ನೋಡ್ಬೇಕು ಅಂದ್ರೆ ಈ ಸಿನಿಮಾವನ್ನ ನೋಡಬಹುದು. ಸಿನಿಮಾದ ಹೆಸರು ಲವ್ಲಿ. ಅಮೆಜಾನ್ ಪ್ರೈಮ್ ವಿಡಿಯೋದಲ್ಲಿ ನೀವು ಈ ಸಿನಿಮಾವನ್ನ ನೋಡಬಹುದು. ಅಮೆರಿಕದಿಂದ ಬರುವ ಮಗ ಅಪ್ಪನನ್ನ ನೋಡ್ಕೊಳ್ಳೋಕೆ ಕಮಲಾ ಅನ್ನೋ ಕೇರ್ ಟೇಕರ್ ಅನ್ನ ನೇಮಿಸ್ತಾನೆ. ಆದ್ರೆ ಅಲ್ಲಿಂದ ಶುರುವಾಗುತ್ತೆ ಒಂದು ಭಾವುಕ ಪಯಣ. ದಿನದಿಂದ ದಿನಕ್ಕೆ ಮೆಮೊರಿ ಕಳೆದುಕೊಳ್ಳುವ ತಂದೆಯನ್ನು ನೋಡಿಕೊಳ್ಳುವ ಪ್ರೋಸೆಸ್ ನಲ್ಲಿ ಫ್ಯಾಮಿಲಿ ಅನುಭವಿಸುವ ಪೇನ್ ಮತ್ತು ಲವ್ ಬಗ್ಗೆ ಈ ಸಿನಿಮಾ ತುಂಬಾ ರಿಯಲಿಸ್ಟಿಕ್ ಆಗಿ ತೋರಿಸಿದೆ. ಅಪ್ಪ ಮಗನ ಸಂಬಂಧದ ನಡುವಿನ ಆ ಇನ್ವಿಸಿಬಲ್ ಬರ್ಡನ್ ಮತ್ತು ಹ್ಯೂಮನ್ ಡಿಗ್ನಿಟಿನ ಈ ಮೂವಿ ತುಂಬಾ ಚೆನ್ನಾಗಿ ಪೋರ್ಟ್ರೇಟ್ ಮಾಡಿದೆ. ಸಿನಿಮಾದ ಹೆಸರು ಸೆಪ್ಟೆಂಬರ್ 21. ಕ್ರಿಟಿಕ್ಸ್ ಇಂದ ಈ ಮೂವಿಗೆ 3.5 ಔಟ್ ಆಫ್ 5 ರೇಟಿಂಗ್ ಕೊಟ್ಟಿದ್ರೆ ಆಡಿಯನ್ಸ್ 9.6 ಔಟ್ ಆಫ್ 10 ರೇಟಿಂಗ್ ಕೊಟ್ಟು ಈ ಮೂವಿಯನ್ನ ತುಂಬಾ ಇಷ್ಟಪಟ್ಟಿದ್ದಾರೆ. ಆಗಸ್ಟ್ 14ರಿಂದಲೇ ಈ ಸಿನಿಮಾ ಸನ್ ನೆಕ್ಸ್ಟ್ ನಲ್ಲಿ ಸ್ಟ್ರೀಮ್ ಆಗ್ತಿದೆ, ಸೊ ಈ ವೀಕೆಂಡ್ ಮಿಸ್ ಮಾಡದೆ ನೋಡಿ. ಮಳೆಗಾಲದಲ್ಲಿ ಸುಂದರವಾದ ಹಿಲ್ ರೆಸಾರ್ಟ್ಗೆ ಹೋದ್ರೆ ಕೇವಲ ರೊಮ್ಯಾನ್ಸ್ ಅಷ್ಟೇ ಇರುತ್ತೆ ಅನ್ಕೊಂಡ್ರಾ? ತಪ್ಪು. ವಿಪರೀತ ಮಳೆ ಮತ್ತು ಪವರ್ ಔಟೇಜ್ ಇಂದಾಗಿ ಎರಡು ಜೋಡಿಗಳು ಒಂದು ಪಿಕ್ಚರಸ್ ಹಿಲ್ ರೆಸಾರ್ಟ್ ನಲ್ಲಿ ಸ್ಟಕ್ ಆಗ್ತವೆ. ಸೈಕಾಲಜಿ ಗ್ರಾಜ್ಯುಯೇಟ್ ಆದ ಚೆರಿಶ್ ಮತ್ತು ಇನ್ನೊಬ್ಬರ ಪಾರ್ಟ್ನರ್ ಸೌಪರ್ಣಿಕಾ ಒಟ್ಟಿಗೆ ಹೆಚ್ಚು ಟೈಮ್ ಸ್ಪೆಂಡ್ ಮಾಡ್ತಾರೆ. ಆಗ ಅವರ ನಡುವೆ ಕೆಲವು ಡೀಪ್ ಸೀಕ್ರೆಟ್ಸ್ ಹಾಗೂ ಕ್ಲಸ್ಟರ್ ಅಥವಾ ಸ್ಪ್ಲಿಟ್ ಪರ್ಸನಾಲಿಟಿ ಡಿಸಾರ್ಡರ್ ಅಂತ ಶಾಕಿಂಗ್ ರಹಸ್ಯಗಳು ಬಯಲಾಗ್ತವೆ. ಕೇವಲ ರೊಮ್ಯಾನ್ಸ್ ಅಷ್ಟೇ ಅಲ್ಲದೆ ಈ ಕತೆ ಹೇಗೆ ಒಂದು ಸಸ್ಪೆನ್ಸ್ಫುಲ್ ಟ್ವಿಸ್ಟ್ ಮತ್ತು ಸೈಕಲಾಜಿಕಲ್ ಟರ್ನ್ಸ್ ನ ತಗೊಳುತ್ತೆ ಅನ್ನೋದೇ ಈ ಮೂವಿಯ ಮೇನ್ ಹೈಲೈಟ್. ಸಿನಿಮಾದ ಹೆಸರು ಮೋಡ ಕವಿದ ವಾತಾವರಣ. ಕ್ರಿಟಿಕ್ಸ್ ಕಡೆಯಿಂದ ಆವರೇಜ್ ಆಗಿ 2 ಔಟ್ ಆಫ್ 5 ರೇಟಿಂಗ್ ಸಿಕ್ಕಿದ್ರು ಪಿಕ್ಚರೆಸ್ಕ್ಯೂ ವಿಜುವಲ್ಸ್ ಮತ್ತು ಕಾನ್ಸೆಪ್ಟ್ ಇಷ್ಟಪಡೋರಿಗೆ ಇದು ಒಂದು ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್ ಕೊಡುತ್ತೆ. ಅಮೆಜಾನ್ ಪ್ರೈಮ್ ವಿಡಿಯೋದಲ್ಲಿ ನೀವು ಈ ಸಿನಿಮಾವನ್ನ ನೋಡಬಹುದು. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಏನಾದ್ರೂ ಒಂದು ಕಮೆಂಟ್ ಮಾಡಿ. ಇದೇ ತರ OTT ರೆಕಮೆಂಡೇಶನ್ಸ್ ಜೊತೆ ನಾವು ಬರ್ತೀವಿ. ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.